ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ MCQ ಕ್ವಶನ್ಸ್ ಮತ್ತು ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಮತ್ತು ಅದೇ ರೀತಿ ಹೊಂದಿಸಿಬರಿ ಮತ್ತು ಒನ್ ವರ್ಡ್ ಕ್ವಶನ್ಸ್ಗಳು ನೋಡ್ತಾ ಇದ್ದಾವೆ. ನಾನು ಆಲ್ರೆಡಿ 2 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿದ್ದೆ. ನಿಮ್ಗೇನಿದಿಲ್ಲ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೇನು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಆಯಿತಾ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 10 ಮಾರ್ಕ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಈ 2 ಅಂಕದ ಪ್ರಶ್ನೆಗಳು ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಸೊ ವಿದ್ಯಾರ್ಥಿಗಳು 2 ಅಂಕದ ಪ್ರಶ್ನೆ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ವಿದ್ಯಾರ್ಥಿಗಳು ಹೋಗಿ ನೋಡಬೇಕಾಗುತ್ತೆ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ MCQ ಕ್ವಶನ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್, ಒನ್ ವರ್ಡ್ ಕ್ವಶನ್ಸ್ಗಳು ಮತ್ತು ಅದೇ ರೀತಿ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಆಯಿತಾ, ಖಾಲಿ ಬಿಟ್ಟ ಸ್ಥಳ ಕೂಡ ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ, ಇಲ್ಲಿ ಸ್ಕ್ರೀನ್ ಮೇಲೆ ನಾನು ಪ್ರಶ್ನೆಗಳಿಗೆ ಆನ್ಸರ್ ತೋರಿಸುತ್ತೇನೆ. ಯಾಕೆಂದರೆ ಇಲ್ಲಿವಾಗ ಪ್ರಶ್ನೆ ಕೂಡ ತೋರಿಸುತ್ತೇನೆ, ಆಯಿತಾ. ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು PDF ಇದೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ನಾನು ಏನಿದಿಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಮಾಡ್ತೇನೆ. ಏನಂತ ಈ ಒಂದು ಪ್ರಶ್ನೆ ಏನಿದೆಯಲ್ಲ ಇಂಗ್ಲೀಷ್ನಲ್ಲಿ ಶೋ ಮಾಡ್ತೇನೆ. ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದಂತ ಕೂಡ ಇಲ್ಲಿ ಶೋ ಮಾಡುತ್ತೇನೆ. ನೀವು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಯಾಕೆಂದರೆ ನನಗೆ ಇಂಗ್ಲೀಷ್ ವರ್ಷನ್ ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನಿದಿಲ್ಲ ಯಾರೂ ಕೂಡ ಸೆಂಡ್ ಕೂಡ ಮಾಡಲಿಲ್ಲ. ನನಗೂ ಕೂಡ ಕಲೆಕ್ಟ್ ಮಾಡೋಕ್ಕೆ ಬಹಳ ತೊಂದರೆ ಆಯಿತು. ಸೊ ಅದಕ್ಕೆ ಏನು ಸಿಗಲಿಲ್ಲ ನನಗೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಲ್ಲಿ ಸ್ಕ್ರೀನ್ ಮೇಲೆ ಪ್ರಶ್ನೆಗಳು ಶೋ ಆಗುತ್ತೆ, ಆನ್ಸರ್ ಕೂಡ ಶೋ ಆಗುತ್ತೆ, ನೀವು ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು, ಆಯಿತಾ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ ಕೂಡ ಆಗುತ್ತೆ ಇದು, ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಕೀ ಆನ್ಸರ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ನಾನು ಕೆಲವೊಂದು ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಏನಿದಿಲ್ಲ ನಿಮಗೆ ಆನ್ಸರ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಈ MCQ ಕ್ವಶನ್ಸು ಮತ್ತು ಖಾಲಿ ಬಿಟ್ಟ ಸ್ಥಳ ಮತ್ತು ಒನ್ ವರ್ಡ್ ಕ್ವಶನ್ಸ್ಗಳು ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮದು ಸ್ಟಡಿ ಕಂಪ್ಲೀಟ್ ಆಗುತ್ತೆ. ಸೊ ಬನ್ನಿ ಇವಾಗ 1ನೇ ಪ್ರಶ್ನೆ ನೋಡಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಶೋ ಮಾಡುತ್ತೇನೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಇದಕ್ಕೆ ಆನ್ಸರ್ ಏನಿದೆಯಲ್ಲ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, 1885. ಜಿಲ್ಲಾ ಆಡಳಿತ ಮುಖ್ಯಸ್ಥರು ಯಾರು? ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಜಿಲ್ಲಾಧಿಕಾರಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಮಾಡ್ತಾ ಇದ್ದಾನೆ, ನೋಡ್ತಾ ಇರಿ. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂತಹ ವರ್ಗಗಳೆಷ್ಟು? ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಯಿತಾ. 4 ವರ್ಣಗಳದಾವೆ. ಆಯಿತು. ಅದೇ ರೀತಿ ಕ್ವಶನ್ ನಂಬರ್ 4, ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ರಾಜ್ಯಪಾಲರು, ಆಪ್ಷನ್ ಸಿ. ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ LF ಕಾಫ್ಮನ್. LF ಕಾಫ್ಮನ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಇವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡ್ರಿ. ಇಲ್ಲಿ ನಿಮಗೆ ಕೆಳಗಡೆನೇ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ, ನೆನಪಿನಲ್ಲಿ ಇಟ್ಕೊಳ್ಳಿ, ಕೆಳಗಡೆನೇ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ, ಆಯಿತಾ. ಇದಕ್ಕೆ ಆನ್ಸರ್ ನೋಡಿ, ಭಾರತೀಯ ರೈಲು ಸೇವೆ. ಪ್ರಜಾಸತ್ತಾತ್ಮಕ ಚಳುವಳಿ ಎಂದರೇನು? ಇದಕ್ಕೆ ಆನ್ಸರ್ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ. ಭಾರತ ಪ್ರಥಮ ಅಣುಪರೀಕ್ಷೆಯನ್ನು ನಡೆಸಿದ ವರ್ಷ? ಇದಕ್ಕೆ ಆನ್ಸರ್ 1974. ಸಾಲು ಮರದ ತಿಮ್ಮಕ್ಕನವರ ಜಿಲ್ಲೆ ಯಾವುದು? ಆಯಿತಾ. ಇದಕ್ಕೆ ಆನ್ಸರ್ ರಾಮನಗರ. ಅದೇ ರೀತಿ ಕ್ವಶನ್ ನಂಬರ್ 10, ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು? ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ ಭಾರತ, ಇಂಡಿಯಾ. ಇಂಗ್ಲೀಷ್ ಮೀಡಿಯಂ ಮತ್ತು ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾನೆ, ಆಯಿತಾ. ಇವಾಗ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿದೆ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟ ಏನಾಗೋದಿಲ್ಲ ನಿಮಗೆ, ಆಯಿತಾ. ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ, ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಏನಿದಿಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲಿ ಶೋ ಆಗ್ತದೆ ಸ್ಕ್ರೀನ್ ಮೇಲೆ ನೋಡಿರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಆಯಿತಾ, ಹೈದರಾಬಾದ್, ತೆಲಂಗಾಣದ ಹೈದರಾಬಾದ್, ಆಯಿತಾ, ಹೈದರಾಬಾದ್. ಅಂತಾರಾಷ್ಟ್ರೀಯ ನ್ಯಾಯಾಲಯವು? ಇದಕ್ಕೆ ಆನ್ಸರ್ ಹೇಗ್, ಆಪ್ಷನ್ ಇ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ನೆಹರು. ಮತದಾರ ಗುರುತಿನ ಚೀಟಿ? ಇದಕ್ಕೆ ಆನ್ಸರ್ ಇಪೆಕ್. ಸ್ವೀಡನ್ನ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಒಂಬುಡ್ಸ್ಮನ್, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳದಾವೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಏನಿದಿಲ್ಲ ನಾನು ಒನ್ ವರ್ಡ್ ಕ್ವಶನ್ಸ್ಗಳಿಗೆ ಆನ್ಸರ್ ಶೋ ಮಾಡ್ತೇನೆ, ನೋಡ್ಕೊಳ್ಳಿ. ಚುನಾವಣೆ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡೋಣ. ಅದೇ ರೀತಿ ಭ್ರಷ್ಟಾಚಾರ ಎಂದರೇನು?
ಉದಾರೀಕರಣ ಎಂದರೇನು, ಜಾಗತೀಕರಣ ಎಂದರೇನು, ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಈ 5 ಪ್ರಶ್ನೆಗಳಿಗೆ ಆನ್ಸರ್ ನೋಡೋಣ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಶೋ ಮಾಡುತ್ತಾನೆ ಇಲ್ಲಿ ಸ್ಕ್ರೀನ್ ಮೇಲೆ. ಇವಾಗ 1ನೇ ಪ್ರಶ್ನೆ, ಚುನಾವಣೆ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಶೋ ಮಾಡ್ತಾ ಇದ್ದಾನೆ, ಆಯಿತಾ? ಅದೇ ರೀತಿ ಭ್ರಷ್ಟಾಚಾರ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಭ್ರಷ್ಟಾಚಾರ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಭ್ರಷ್ಟಾಚಾರ ಎಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಬ್ಬನ ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ನೋಡಿ ವಸ್ತುವಿನ ರೂಪದಲ್ಲಿ ದುರುಪಯೋಗ ಪಡಿಸಿಕೊಳ್ಳುವುದನ್ನು ಭ್ರಷ್ಟಾಚಾರ ಎನ್ನುವರು. ಓಕೆ, ಇಷ್ಟೇ ಆನ್ಸರ್ ಮಾಡ್ರಿ, ಶಾರ್ಟ್ ಆಗಿ ಆನ್ಸರ್ ಮಾಡ್ರಿ. ಉದಾರೀಕರಣ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಉದಾರೀಕರಣ ಎಂದರೆ ಆರ್ಥಿಕ ವಲಯಗಳನ್ನು ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸುವುದು ಎಂದರ್ಥ. ಇಷ್ಟೇ. ಜಾಗತೀಕರಣ ಎಂದರೇನು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ. ದೇಶದ ಆರ್ಥಿಕವನ್ನು ವಿಶ್ವದ ಆರ್ಥಿಕದೊಂದಿಗೆ ಹೊಂದಿಸುವುದನ್ನು ಜಾಗತೀಕರಣ ಎನ್ನುವರು. ಅದೇ ರೀತಿ ಕ್ವಶನ್ ನಂಬರ್ 20, ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧವೆಂದರೆ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳ ಅಧ್ಯಯನವಾಗಿದೆ ಅಂತ. ಇಷ್ಟೇ, ಸಿಂಪಲ್ ಆಗಿ ಆನ್ಸರ್ ಮಾಡ್ರಿ. ಇವಾಗ ಅದೇ ರೀತಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬನ್ನಿ. ಇಷ್ಟು ನಿಮಗೆ ಏನಿದಿಲ್ಲ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ದೇನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ಇಲ್ಲಿ ನೋಡಿ. ರಾಜ್ಯಗಳ ಏಕೀಕರಣದ ರೂವಾರಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಸರ್ದಾರ್ ವಲ್ಲಭಾಯ್ ಪಟೇಲ್. ಚುನಾಯಿತ ಸದಸ್ಯರ ಮರಣ, ರಾಜೀನಾಮೆ ಅಥವಾ ಅನರ್ಹತೆಗೆ ಕಾರಣದಿಂದ ಖಾಲಿಯಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ, ಇದಕ್ಕೆ ಆಪ್ಷನ್ ಡಿ ಉಪಚುನಾವಣೆ. ಜಿಲ್ಲಾ ಆಡಳಿತದ ಮುಖ್ಯಸ್ಥರು, ಈ ಒಂದು ಪ್ರಶ್ನೆಗೆ ಆನ್ಸರ್ ಇದು ರಿಪೀಟ್ ಆಗಿದೆ, ಜಿಲ್ಲಾಧಿಕಾರಿ. ನೋಡಿ, ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ದಿನ, ಇದಕ್ಕೆ ಆನ್ಸರ್ ಆಗಿರುತ್ತೆ ಜೂನ್ 5. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ. ಭಾರತ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ 6 ವರ್ಷ. ವರ್ಣಶ್ರಮ ವ್ಯವಸ್ಥೆಯಲ್ಲಿದ್ದಂತಹ ವರ್ಣಗಳ ಸಂಖ್ಯೆ 4. ನೋಡಿ, ವ್ಯಕ್ತಿಗೆ ಯಾವುದೇ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಾರದಿರುವ ಸ್ಥಿತಿಗೆ ಅನಕ್ಷರತೆ ಅಂತೀವಿ ನಾವು. ಭಯೋತ್ಪಾದನೆಯ ಮೂಲ ಪದ ರಂಪಿಯರ್, ಆಯಿತಾ? ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊದಲು ಬಳಸಿದರು ಜರ್ಮೀರ್ ಬೇತಮ್ ಆನ್ಸರ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಏನಿದಿಲ್ಲ, ಮತದಾರರ ಗುರುತಿನ ಚೀಟಿ. ನಾಗರಿಕ ಸೇವಾ ವರ್ಗ, ಇದಕ್ಕೆ ರಾಜಕೀಯ ತಾಟಸ್ಥ್ಯ. ಜ್ಯೋತಿಬಾ ಫುಲೆ, ಇದಕ್ಕೆ ಅಕ್ಷರ ಕ್ರಾಂತಿ. ಹಿಗ್, ಇದಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, ಸಮ್ಮಿಶ್ರ ಸರ್ಕಾರ. ಅದೇ ರೀತಿ ಇಲ್ಲಿ ಒಂದು ಕ್ವಶನ್ ನೋಡ್ರಿ. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದರು ಡಾಕ್ಟರ್ BR ಅಂಬೇಡ್ಕರ್. ಭ್ರಷ್ಟಾಚಾರ ಆಲ್ರೆಡಿ ರಿಪೀಟ್ ಆಗಿದೆ. ಯಾವ ದಿನವನ್ನು ಮತದಾರ ದಿನವೆಂದು ಆಚರಿಸಲಾಗಿದೆ? 1950 ಜನವರಿ 25. ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಜಾಗತೀಕರಣ ಎಂದರೇನು? ಇದು ಕೂಡ ರಿಪೀಟ್ ಆಗಿದೆ, ಆಲ್ರೆಡಿ ಹೇಳಿದ್ದೇನೆ. ಇವಾಗ ಬೇರೆ ಪ್ರಶ್ನೆ ನೋಡೋಣ ಬನ್ನಿ. ಗಡಿ ರೇಖಾ ಆಯೋಗದ ಅಧ್ಯಕ್ಷರು ಯಾರು? ಇದಕ್ಕೆ ಆನ್ಸರ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಚುನಾವಣೆಯ ಮೂಲ ಪದ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇಲಿಗರ್. ಅದೇ ರೀತಿ ಅಖಿಲ ಭಾರತ ಸೇವೆಗೆ ಉದಾಹರಣೆ ಕೊಡಿ, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಭಾರತೀಯ ಆಡಳಿತ ಸೇವೆ. ಅದೇ ರೀತಿ ಯಾರಿಂದ ಲೋಕಪಾಲರು ನೇಮಕಗೊಳ್ಳುವರು? ಆಪ್ಷನ್ ಬಿ ರಾಷ್ಟ್ರಪತಿ. ಲಿಬಿಯಾದ ಸರ್ವಾಧಿಕಾರಿ ಯಾರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ಮಮ್ಮೂರ್ ಗಡಾಫೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. ಅದೇ ರೀತಿ ಜಿಲ್ಲಾ ಆಡಳಿತದ ಮುಖ್ಯಸ್ಥರು ನಿಮಗೆಲ್ಲರಿಗೂ ಗೊತ್ತಿದೆ, ಜಿಲ್ಲಾ ಆಡಳಿತ ಅಥವಾ ಜಿಲ್ಲಾಧಿಕಾರಿಗಳು. ಕಾರ್ಮಿಕರ ದಿನಾಚರಣೆ ಆಚರಿಸುವ ದಿನ ಮೇ 1. ಭ್ರಷ್ಟಾಚಾರದ ಮೂಲ ಪದ ಏನು? ರಂಪಿಯರ್. ಇವರಿಂದ ಅಸ್ಮಿತೆ ರಾಜಕೀಯ ಮೊದಲು ಗುರುತಿಸಲ್ಪಟ್ಟಿತು, ಇದಕ್ಕೆ LA ಕಾಫ್ಮನ್. ಓಕೆ, ಲೆಜಸ್ ಫೇರ್ ಎಂದರೆ ಇದಕ್ಕೆ ಮುಕ್ತ ವ್ಯಾಪಾರ ಅಥವಾ ಲೆಜಿಸ್ ಫೇರ್ ಎಂದರೆ ಮುಕ್ತ ವ್ಯಾಪಾರ. ಇದು ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿರುತ್ತೆ ಪ್ರಿಂಟ್ನಲ್ಲಿ.
ಆಯಿತಾ, ನೆಟ್ಕೊಳ್ಳಿ. ಇವಾಗ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ, ಇಲ್ಲಿ ನಿಮಗೆ ಬೇಗ ಬೇಗ ಯಾವ ರಿಪೀಟ್ ಆಗಿಲ್ಲ ಅವು ಕ್ವಶನ್ಸ್ಗಳನ್ನು ನೋಡ್ಕೊಳ್ಳೋಣ. EVM ಇದಕ್ಕೆ ವಿದ್ಯುನ್ಮಾನ ಮತಯಂತ್ರ. ಸರ್ದಾರ್ ವಲ್ಲಭಾಯಿ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದ್. ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. 86ನೇ ಸಂವಿಧಾನ ತಿದ್ದುಪಡಿ. 86ನೇ ಸಂವಿಧಾನ ತಿದ್ದುಪಡಿ ಇದಕ್ಕೆ ಆಪ್ಷನ್ ಬಿ 2002. ಅದೇ ರೀತಿ IMF ಇದಕ್ಕೆ ಆನ್ಸರ್ ಆಗಿರುತ್ತೆ. IMF ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಆಯಿತಾ. ಅದೇ ರೀತಿ ಇಲ್ಲಿ ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಸಾಮಾಜಿಕ ಅಂತರ. ಇಷ್ಟೇ ಬರೀರಿ ಆನ್ಸರ್ ಆಯಿತಾ. ಸಾಮಾಜಿಕ ಅಂತರದ. ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥವೇನು? ನೋಡಿ, ಅಂತಾರಾಷ್ಟ್ರ ಮತ್ತು ರಾಷ್ಟ್ರ ನಡುವಿನ ಸಂಬಂಧವನ್ನು ಏನಿದಿಲ್ಲ ಅಧ್ಯಯನ ಮಾಡುವ ಪ್ರಕ್ರಿಯೆಯಾಗಿದೆ ಅಂತ ಇಷ್ಟೇ ಬರೀದ್ಬಿಡ್ರಿ. ಅದೇ ರೀತಿ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆಗೊಂಡಿತು? ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ಇದಕ್ಕೆ ನೋಡಿ, ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ಅಕ್ಟೋಬರ್ 24 ಆಯಿತಾ. ಅಕ್ಟೋಬರ್ 24, 1945. ಪ್ರಥಮ ಅಲಿಪ್ತ ಶೃಂಗ ಸಭೆಯು ಎಲ್ಲಿ ಮತ್ತು ಯಾವಾಗ ಜರುಗಿತು? ಈ ಒಂದು ಪ್ರಶ್ನೆಗೆ ಆನ್ಸರ್ 1961ರಲ್ಲಿ ಬೆಲ್ಗ್ರೇಡ್, ಸರ್ಬಿಯಾ. ಭಾರತ ವಿದೇಶಾಂಗ ಸೇವೆಗೆ ಕೊಡುಗೆ ನೀಡಿದ ಇಬ್ಬರು ಮಹನೀಯರನ್ನು ಹೆಸರಿಸಿ. ಮಹಾತ್ಮ ಗಾಂಧೀಜಿ ಮತ್ತು ಅದೇ ರೀತಿ ಜವಾಹರ್ಲಾಲ್ ನೆಹರು. ಅದೇ ರೀತಿ ಬೇರೆ ಪ್ರಶ್ನೆ ಪತ್ರಿಕೆ, ಇಲ್ಲಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ನೋಡಿ, ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೊಳಿಸಿದ ಕಾಯ್ದೆ ಯಾವುದು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಭಾರತ ಸರ್ಕಾರ ಕಾಯ್ದೆ 1919 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯ ಹೆಸರಿಸಿ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಸಾವಿತ್ರಿಬಾ ಫುಲೆ. ಅದೇ ರೀತಿ ಜನಾಂಗೀಯತೆಯ ನಾಡು ಎಂದು ಯಾವುದನ್ನು ಕರೆಯಲಾಗಿದೆ? ಆಪ್ಷನ್ ಎ ಆಫ್ರಿಕಾ. ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಪದವನ್ನು ಮೊದಲ ಬಳಸಿದರು ಮತ್ತೆ ರಿಪೀಟ್ ಆಗಿದೆ. ಜಯರಾಮಿ ಬೇತಮು ಬಟ್ ಬೇತಮ್ ನೋಡಿ ನೆನಪಿಟ್ಕೊಳ್ಳಿ. ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಆನ್ಸರ್ ಏನಿದಿಲ್ಲ, ಜವಾಹರ್ಲಾಲ್ ನೆಹರು ಇದೆ, ಬಟ್ ನೆಹರು ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಸೊ ಅದಕ್ಕೆ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ನೋಡಿ, ಖಾಲಿ ಬಿಟ್ಟ ಸ್ಥಳ. ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತ ವಯಸ್ಸು. ಇದಕ್ಕೆ 65. 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಹೊಸದಾಗಿ ಸೇರಿಸಲ್ಪಟ್ಟ ಕಲಮು. ಇದಕ್ಕೆ ಆನ್ಸರ್ ಏನಿದೆಯಲ್ಲ 21A. ಲೋಕಪಾಲರನ್ನು ನೇಮಿಸುವರು ರಾಷ್ಟ್ರಪತಿ. LPG ಮೊದಲ ಪ್ರಾರಂಭವಾದ ದೇಶ ಭಾರತ. ರಾಷ್ಟ್ರೀಯ ಮತದಾರರ ದಿನ ಡ್ಯಾಶ್ ರಂದು ಆಚರಿಸಲಾಗುವುದು ಜನವರಿ 25. ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಇದಕ್ಕೆ ಆನ್ಸರ್ ಆಗಿರುತ್ತೆ 1985. ಮಸೂರಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ. ರಾಮನಗರ ಜಿಲ್ಲೆ ಇದಕ್ಕೆ ಸಾಲು ಮರದ ತಿಮ್ಮಕ್ಕ, ತುಮಕೂರು ಡಿಸ್ಟಿಕ್ ಆಯಿತಾ. IMF ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ವಿಶ್ವಸಂಸ್ಥೆಯ ಸ್ಥಾಪನೆ 1945. ಮರು ಚುನಾವಣೆ ಎಂದರೇನು? ಅಂದರೆ ಏನಾದರೂ ಆಕ್ರಮಣ ನಡೆಸಿದರೆ ಮತ್ತೊಮ್ಮೆ ಏನಿದಿಲ್ಲ ಮರು ಚುನಾವಣೆ ನಡೆಸುವುದು ಇಷ್ಟೇ. UPCಯನ್ನು ವಿಸ್ತರಿಸಿ. ಓಕೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕೇಂದ್ರ ಲೋಕ ಸೇವಾ ಆಯೋಗ ನೋಡ್ರಿ ಆಯಿತಾ. ಕೇಂದ್ರ ಲೋಕ ಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಭಯೋತ್ಪಾದನೆಯ ಮೂಲ ಪದ ಯಾವುದು? ರಂಪೇರ್, ನಿಮಗೂ ಗೊತ್ತಿದೆ. ಸೊ ರಿಪೀಟ್ ಯಾವುದು ಆಗಿದೆ ಅವು ಕ್ವಶನ್ ಬಿಟ್ಟು ಯಾವ ಕ್ವಶನ್ಗಳು ರಿಪೀಟ್ ಆಗಿಲ್ಲ ಅದಷ್ಟೇ ನೋಡ್ಕೊಳ್ಳೋಣ. ಏನು ನೋಡಿ, ವೆಸ್ಟ್ ಪಾಲಿಯಾ ಒಪ್ಪಂದ ಏನಿದೆಯಲ್ಲ 1648 ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮಗೆಲ್ಲ ಗೊತ್ತಿದೆಯಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ರಿಪೀಟ್ ಆಗಿದೆ ಅದು. ಅದೇ ರೀತಿ ಜಿಲ್ಲಾ ಆಡಳಿತ ಮುಖ್ಯಸ್ಥರು ಏನಿದೆಯಲ್ಲ ಜಿಲ್ಲಾಧಿಕಾರಿ. ಜ್ಯೋತಿಬಾ ಫುಲೆ ಏನಿದೆಯಲ್ಲ ಅಕ್ಷರ ಕ್ರಾಂತಿ. ಅದೇ ರೀತಿ IMF ಇದು ಏನಿದೆಯಲ್ಲ ಅಂತಾರಾಷ್ಟ್ರೀಯ ನಿಧಿ, ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಅದೇ ರೀತಿ ಯಾವುದಾದ್ರೂ ಒಂದು ಭಯೋತ್ಪಾದನೆ ಸಂಘಟನೆ ಹೆಸರಿಸಿ ಎಂದಿದ್ದಾರೆ. ಇದಕ್ಕೆ ಏನಿದೆಯಲ್ಲ TTP, ಅದೇ ರೀತಿ NTP, ಯಾವುದಾದ್ರೂ ಒಂದು ಬರೀರಿ. ಅದೇ ರೀತಿ ಇದು ಗೊತ್ತಿದೆಯಲ್ಲ ನಿಮಗೆ, ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರು ಅಂದ ತಕ್ಷಣ ಸಾವಿತ್ರಿಬಾ ಫುಲೆ. ಅದೇ ರೀತಿ ಖಾಸಗೀಕರಣವು ಯಾವ ದೇಶದಲ್ಲಿ ಮೊದಲು ಪ್ರಾರಂಭವಾಯಿತು? ಇದಕ್ಕೆ ಆನ್ಸರ್ ಏನಿದೆಯಲ್ಲ ಬ್ರಿಟನ್ ಮತ್ತು ಅಮೇರಿಕಾ. ಅದೇ ರೀತಿ ಸಾರ್ಕ್ನ ಪಿತಾಮಹ ಯಾರು? ಈ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ ಜಿಯಾ ಉರ್ ರೆಹಮಾನ್ ಆಯ್ತಲ್ಲ. ಇವಾಗ ಬೇರೆ ಪ್ರಶ್ನೆಗಳು ನೋಡೋಣ. ಇಲ್ಲಿ ಏನು ನಿಮಗೆ ಇಂಪಾರ್ಟೆಂಟ್ ಏನಿದೆಯಲ್ಲ ಇವು 2 ಅಂಕದ ಪ್ರಶ್ನೆಯಲ್ಲಿ ಇವು ಡೆಫಿನೆಟ್ಲಿ ನಿಮಗೆ ಇಂಪಾರ್ಟೆಂಟ್. ಇವೇ ಕ್ವಶನ್ಸ್ಗಳು ನಿಮಗೆ ಬರುತ್ತದೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಅವೆಲ್ಲ ಪ್ರಶ್ನೆಗಳು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದೆ, ವೇಟ್ ಮಾಡಿರಿ. ಇವೆಲ್ಲ ಲಾಂಗ್ ಕ್ವಶನ್. ಈ ರೀತಿ ಮ್ಯಾಪ್ ಏನು ಕೊಡ್ತಾ ಇದ್ದಾರಲ್ಲ, ಅಂದರೆ ಈ ರೀತಿ ಮ್ಯಾಪ್ಗಳು ಕೊಟ್ಟಿದ್ದಾರೆ. ಈ ಮ್ಯಾಪ್ ನೋಡಿ ಎಲ್ಲಿ ಬರುತ್ತೆ, ಏನು ಬರುತ್ತೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಎಲ್ಲಿದೆಯಲ್ಲ ಎಲ್ಲ ಪಟ್ಟಿ ಮಾಡೋದು ಅಂತ ಆಯಿತಾ. ಈ ರೀತಿ ನಿಮಗೆ ನಕ್ಷೆ ಕೊಟ್ಟಿರ್ತಾರೆ, ಆ ನಕ್ಷೆ ನೋಡಿ ನೀವು ಏನಿದೆಯಲ್ಲ ಆನ್ಸರ್ ಮಾಡಬೇಕು. ಈಗ ನೋಡಿ ಇಲ್ಲಿ ವೀಕ್ಷಿಸಿ, ಏನು ಭಾರತಕ್ಕೆ ಭ್ರಷ್ಟಾಚಾರವು ಹೇಗೆ ಗಂಡಾಂತರವಾಗಿದೆ. ಈ ಒಂದು ಮ್ಯಾಪ್ ನೋಡಿದ ತಕ್ಷಣ ನಿಮಗೆ ಪರಿಕಲ್ಪನೆ ಬರುತ್ತೆ, ಬರಿಬೇಕಾಗುತ್ತೆ ನೀವು. ಇಲ್ಲಿ ತಿದ್ದುಪಡಿಗಳು ಎಲ್ಲ ಇರುತ್ತೆಲ್ಲ ಇಲ್ಲೆಲ್ಲ ಬರಿಬೇಕಾಗುತ್ತೆ ನೀವು ಹಿಂಗೆ. ಸೊ ಎಲ್ಲ 5 ಅಂಕದ ಪ್ರಶ್ನೆಗಳು, ಎಲ್ಲ 10 ಅಂಕದ ಪ್ರಶ್ನೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದೆ ನೋಡಿ. ಇಲ್ಲಿ
2 ಮಾರ್ಕ್ಸ್ ಕ್ವಶನ್ ಇವೆಲ್ಲ ಇಂಪಾರ್ಟೆಂಟೇ ನೋಡಿ ನಿಮಗೆ, ಡೆಫಿನೆಟ್ಲಿ ಓದಲೇಬೇಕು. ಇವೆಲ್ಲ 5 ಮಾರ್ಕ್ಸ್ ಕ್ವಶನ್, ಇದೆಲ್ಲ 5 ಮಾರ್ಕ್ಸ್ ಕ್ವಶನ್, ಇದೆಲ್ಲ 10 ಮಾರ್ಕ್ಸ್ ಕ್ವಶನ್. ಬನ್ನಿ ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಪ್ರಥಮ ಲೋಕಸಭಾ ಸ್ಪೀಕರ್, ಇದಕ್ಕೆ ಆನ್ಸರ್ ಆಗಿರುತ್ತೆ JV ಮಾಳ್ವಂಕರ್. ಗಡಿರೇಖೆ ಆಯೋಗದ ಅಧ್ಯಕ್ಷರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ 1950. ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ಕೊಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಷ್ಟ್ರಪತಿ ಚುನಾವಣೆಗಳು. ಮತದಾರರ ದಿನವನ್ನು ಎಂದು ಆಚರಿಸಲಾಗಿದೆ ಜನವರಿ 25, ಎಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಭಾರತದ ಸಂವಿಧಾನದ ಡ್ಯಾಶ್ ವಿಧಿಯು ಅಖಿಲ ಭಾರತ ಸೇವೆಗಳ ರಚನೆಗೆ ಅವಕಾಶ ಕಲ್ಪಿಸಿದೆ. ಆಯಿತಾ, ಇದಕ್ಕೆ ಆನ್ಸರ್ ಏನಿದೆಯಲ್ಲ 312ನೇ ವಿಧಿ. ಅದೇ ರೀತಿ ಅಕ್ಷರ ಕ್ರಾಂತಿ ಎಂಬ ಪರಿಕಲ್ಪನೆಯನ್ನು ನೀಡಿದವರು, ಈ ಒಂದು ಪ್ರಶ್ನೆಗೆ ಆನ್ಸರ್ ಜ್ಯೋತಿಬಾ ಫುಲೆ. ಅನಕ್ಷರತೆಗೆ ಒಂದು ಉದಾಹರಣೆ ಬಡತನ. ಸಾರ್ಕ್ನ ಶಿಲ್ಪೆ ಜಿಯಾವುರ್ ರೆಹಮಾನ್. ನಮ್ಮ ಪ್ರಥಮ ಸಮ್ಮೇಳನ ಡ್ಯಾಶ್ ರಂದು ನಡೆಯಿತು 1961. ನೆನಪಿಟ್ಕೊಳ್ಳಿ. ಬೇರೆ ಪ್ರಶ್ನೆ ನೋಡ್ರಿ ಇಲ್ಲಿ, ಚಿಪ್ಕೋ ಚಳವಳಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಚಿಪ್ಕೋ ಚಳವಳಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಚಾಂಡಿ ಪ್ರಸಾದ್ ಭಟ್. ಆರ್ಥಿಕ ತುರ್ತು ಪರಿಸ್ಥಿತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ 360ನೇ ವಿಧಿ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಅದೇ ರೀತಿ IMF, ಇದಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಮೂಕನಾಯಕ ಪತ್ರಿಕೆ ಡಾಕ್ಟರ್ BR ಅಂಬೇಡ್ಕರ್. ಅದೇ ರೀತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಡಿಸೆಂಬರ್ 28, 1885. ಅದೇ ರೀತಿ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಕೇಂದ್ರ ಲೋಕ ಸೇವಾ ಆಯೋಗ, ನೆನಪಿನಲ್ಲಿಟ್ಟುಕೊಳ್ಳಿ. ಓಕೆ, ನಾಸಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕರು ಯಾರು? ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡ್ರಿ, ಆನ್ಸರ್ ಆಗಿರುತ್ತೆ ಡಾಕ್ಟರ್ BR ಅಂಬೇಡ್ಕರ್. ಭ್ರಷ್ಟಾಚಾರದ ಮೂಲಪದ ಅಂಪಿಯರ್, ಗೊತ್ತಿದೆಯಲ್ಲ ನಿಮಗೆ. ಅದೇ ರೀತಿ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ನೆಹರು, ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ನೆಹರು. ಅದೇ ರೀತಿ ಬೇರೆ ಪ್ರಶ್ನೆ, ಇಲ್ಲಿ ಏನು 2 ಅಂಕದ ಪ್ರಶ್ನೆ ಇದೆಯಲ್ಲ, ಇಂಪಾರ್ಟೆಂಟ್ ಆಗಿರುತ್ತೆ, ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೇನೆ. ಇಲ್ಲಿ ನೋಡ್ರಿ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, ಇವೆಲ್ಲ 10 ಅಂಕದ ಪ್ರಶ್ನೆ ಇದೆ. ಅಫ್ಘಾನಿಸ್ತಾನದ ಭಯೋತ್ಪಾದಕ ಸಂಘಟನೆ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ತಾಲಿಬಾನ್. ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ, ಇದಕ್ಕೆ ಆನ್ಸರ್ ಏನಿದೆಯಲ್ಲ 1950. ಚುನಾವಣೆಯ ಪದದ ಮೂಲ ಎಲಿಗರ್. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿ, ಕೇಳ್ತಾರೆ ನೋಡ್ರಿ ಇದು. ಅನಕ್ಷರತೆಯನ್ನು ಒಂದು ಅಸ್ವಾತಂತ್ರ್ಯ ಎಂದವರು, ಇದಕ್ಕೆ ಆನ್ಸರ್ ಅಮವರ್ತ್ಯ ಸೈನ್ಯ. ಅದೇ ರೀತಿ ಸಾಲು ಮರದ ತಿಮ್ಮಕ್ಕ ಡ್ಯಾಶ್ ಜಿಲ್ಲೆಗೆ ಸೇರಿದವರು, ಇದಕ್ಕೆ ಹಾಸನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ರಾಮನಗರ, ಹಾಸನು, ತುಮಕೂರು, ಓಕೆ ಹಾಸನ್ ಅಂತ ಇದೆ, ಹಾಸನ್ ನೋಡ್ರಿ. ನಾಗರಿಕ ಸೇವಾ ವರ್ಗದ, ಇದಕ್ಕೆ ಆನ್ಸರ್ ರಾಜಕೀಯ ತಾಟಸ್ಥ್ಯ ಡಾಕ್ಟರ್ BR ಅಂಬೇಡ್ಕರ್. ಮೂಕನಾಯಕ ಸಾರ್ಕ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಬಂಗಬಂಧು, ಇದಕ್ಕೆ ಶೇಖ್ ಮುಜಿಬುರ್ ರೆಹಮಾನ್. ಸಾರ್ಕ್, ಇದಕ್ಕೆ ಆನ್ಸರ್ ಆಗಿರುತ್ತೆ 1985. ಅದೇ ರೀತಿ ಕೇಂದ್ರೀಯ ತನಿಖಾ ದಳ, ಇದಕ್ಕೆ ಆನ್ಸರ್ 1963. EVM ವಿಸ್ತರಿಸಿ ಅಂತ ಪ್ರಶ್ನೆ ಕೇಳಿದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್. ಅಖಿಲ ಭಾರತ ಸೇವೆಯನ್ನು ಹೆಸರಿಸಿ. ಓಕೆ, IPS IS ಯಾವುದಾದ್ರು ಒಂದು. ಮನುಸ್ಮೃತಿ ಯಾವಾಗ ಅಳವಡಿಕೆ ಆಯಿತು? ಕ್ರಿಸ್ತಪೂರ್ವ 185. ಕೋಮುವಾದ ಎಂದರೇನು? ನೋಡಿ, ಇತರೆ ಧರ್ಮದ ಬಗ್ಗೆ ಕೀಳಾಗಿ ಮಾತಾಡುವುದನ್ನು ಏನೆಲ್ಲ ಶ್ರೇಷ್ಠ ಅಂತ ಈ ರೀತಿ ಎಲ್ಲ ಹೇಳ್ತಾರಲ್ಲ ಅವರು, ಧರ್ಮಗಳೇ ಕನಿಷ್ಠ ಎಂಬ ಪ್ರವೃತ್ತಿಯನ್ನು ಬಿತ್ತುವುದು ಕೋಮುವಾದವಾಗಿದೆ ಅಂತ ನೆನಪಿಟ್ಕೊಳ್ಳಿ. ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ಹೆಸರಿಸಿ. BS ಪಾಟೀಲ್ ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು. ಓಕೆ, ಸಮವರ್ತಿ ಪಟ್ಟಿಯಲ್ಲಿನ ಒಂದು ವಿಷಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ, ಇದಕ್ಕೆ ಆನ್ಸರ್ ನೋಡ್ರಿ. ಓಕೆ, ವಿವಾಹ ವಿಚ್ಛೇದನ ಸಮಿತಿ. ಪ್ರಸ್ತುತ ಸಿರಿಯಾ ಅಧ್ಯಕ್ಷರು ಯಾರು? ಬಸರ್ ಅಲ್ ಅಸದ್. ರಾಷ್ಟ್ರಗಳ ಸಂಘ ಯಾವಾಗ ಅಸ್ತಿತ್ವದಲ್ಲಿ ಬಂತು? ಜನವರಿ 10, 1920. ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರು ಇರ್ತಾರೆ? ಆಪ್ಷನ್ ಸಿ 3 ಜನ ಸದಸ್ಯರು. ಯಾವ ರಾಷ್ಟ್ರವನ್ನು ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿದ ನಾಡು? ಇದು ಕೂಡ ರಿಪೀಟ್ ಆಗಿದೆ, ಆಫ್ರಿಕಾ. ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದ ಮುಖ್ಯಸ್ಥರು? ಆಪ್ಷನ್ ಸಿ ಭಾರತದ ಪ್ರಧಾನಿ ಅಂತ. ಈ ಒಂದು ಪ್ರಶ್ನೆಗೆ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 65. ಅನಕ್ಷರತೆಗೆ ಒಂದು ಉದಾಹರಣೆ ಬಡತನ. ಇಲ್ಲಿ ಬಾಧ್ಯ ಸರ್ವಾಧಿಕಾರಿ ಡ್ಯಾಶ್ ಎಂದು ಕರೆಯಲಾಗುವುದು ಯಾರು? ಗಡಾಫೆ. ಅದೇ ರೀತಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿ ಇದೆ, ನ್ಯೂಯಾರ್ಕ್. ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರು. ಮೇಲಿನವ ಯಾರು ನನ್ನ ಆಯ್ಕೆ ಅಲ್ಲ? ಇದಕ್ಕೆ 3ನೇದು ಆಪ್ಷನ್ ಆಗಿರುತ್ತೆ NOTA ಅಂತ ಇದೆಯಲ್ಲ. ಅದೇ ರೀತಿ ರಾಜ್ಯ ಆಡಳಿತದ ಮುಖ್ಯಸ್ಥರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಖ್ಯ ಕಾರ್ಯದರ್ಶಿ. ಅದೇ ರೀತಿ ಮನುಸ್ಮೃತಿ ಅಳವಡಿಸಿದ, ಇದಕ್ಕೆ ಆನ್ಸರ್ ಏನಿದೆಯಲ್ಲ
ಕ್ರಿಸ್ತಪೂರ್ವ 185. ಟೆರರಿಸಮ್ ಮೂಲ ಪದ ಏನಿದಿಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ ಲ್ಯಾಟಿನ್ ಭಾಷೆಯ ಟೆರರ್, ಆಪ್ಷನ್ 2 ಇದೆ ನೋಡಿ ಇಲ್ಲಿ. GDP ಇದಕ್ಕೆ ಆನ್ಸರ್ ಆಗಿರುತ್ತೆ 4. ನಿವ್ವಳ ದೇಶದ ಉತ್ಪನ್ನ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ತೋರಿಸಿದ್ದೀನಿ. ಬನ್ನಿ ಇವಾಗ ಒಂದು ಕ್ವಶನ್ ನೋಡೋಣ. ಯಾವ ದಿನವನ್ನು ಕಾರ್ಮಿಕರ ದಿನ? ಮೇ 1. ಲಿಂಗ ಆಧಾರಿತ ಅಂದರೆ ಮೇಲು ಕೀಳು ಮಾಡುವುದನ್ನು. ಸಮವರ್ತಿ ಪಟ್ಟಿಯಲ್ಲಿನ ಯಾವುದಾದ್ರೂ ಒಂದು ವಿಷಯ ತಿಳಿಸಿ. ಇದಕ್ಕೆ ಆನ್ಸರ್ ಏನಿದಿಲ್ಲ ವಿವಾಹ ವಿಚ್ಛೇದನ ಸಮಿತಿ. ಆಸಿಯಾನ್ ರಾಷ್ಟ್ರಗಳ ಸಂಘಟನೆ ಎಂದು ಅಸ್ತಿತ್ವಕ್ಕೆ ತರಲಾಯಿತು? 1967. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂದರೆ ವಿಶ್ವ ವ್ಯಾಪಾರ ಸಂಘಟನೆ ಅಂತ. ಸೊ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ, ಗಡಿರೇಖೆ ಮತ್ತು ಅವೇ ಕ್ವಶನ್ ಎಲ್ಲ ರಿಪೀಟ್ ಆಗಿದೆ. ಅದೇ ರಿಪೀಟ್ ಆಗಿದೆ ಬಿಡ್ರಿ. ಇದೇನು ಎಲ್ಲ ಅವೇ ಕ್ವಶನ್ ರಿಪೀಟ್ ಆಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದವರು ರಾಜೀವ್ ಗಾಂಧಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸೂರಿಯಲ್ಲಿದೆ. ಚಿಪ್ಕೋ ಚಳುವಳಿ ರೂವಾರಿ ಇದಕ್ಕೆ. ಚಾಂಡಿ ಪ್ರಸಾದ್ ಭಟ್. ಲೋಕಪಾಲ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು ಜನವರಿ 2014. ಲಿಬಾದ್ಯ ನಿರಂಕುಶ ಅಧಿಕಾರಿಯು ಇದಕ್ಕೆ ಆನ್ಸರ್ ಗಡಾಫೆ. ಅನಕ್ಷರತೆಗೆ ಒಂದು ಉದಾಹರಣೆ ಕೊಡಿ. ಬಡತನ ಗೊತ್ತಿದೆ. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. IAS ಆಗಿರ್ಬೋದು, ಅದೇ ರೀತಿ IPS ಯಾವುದಾದ್ರು ಒಂದು. ಯಾವ ರಾಷ್ಟ್ರವನ್ನು ಜನಾಂಗೀಯತೆಯ ನಾಡು ಎಂದು ಕರೆಯಲಾಗಿದೆ? ಆಫ್ರಿಕಾ. ಲೀಸಸ್ ಫೇರ್ ಮುಕ್ತ ಮಾರುಕಟ್ಟೆ ಅಂತ. ಭೂತಾನದಲ್ಲಿ ಯಾವ ಮಾದರಿ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ? ಸಾಂವಿಧಾನಿಕವಾಗಿ ರಾಜಪ್ರಭುತ್ವ. ಆನ್ಸರ್ ಅಥವಾ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಮತ್ತೆ ರಿಪೀಟ್ ಆಗಿದೆ. ಇದು ಕ್ವಶನ್ಸ್ ಕೂಡ ಅವೇ ರಿಪೀಟ್ ಆಗಿದೆ ಸ್ನೇಹಿತರೆ. ಮತ್ತೆ ಅದೇ ರೀತಿ ಇಲ್ಲಿ ನೋಡ್ರಿ, UPSC ಇದಕ್ಕೆ ಆನ್ಸರ್ ಆಗಿರುತ್ತೆ ಕೇಂದ್ರ ಲೋಕಸೇವಾ ಆಯೋಗ. ರಾಷ್ಟ್ರ ನಿರ್ಮಾಣಕ್ಕೆ ಅಡಚಣೆ ಇದಕ್ಕೆ ಆನ್ಸರ್ ಏನಿದೆಯಲ್ಲ ಬಡತನ. ಅದೇ ರೀತಿ ಪ್ರಾದೇಶಿಕ ಅಸ್ಮಿತೆ ಚಳವಳಿ ಇದಕ್ಕೆ ಪ್ರತ್ಯೇಕ ತೆಲಂಗಾಣ ರಾಜಕಾರಣಿ ನಡೆದ ಚಳವಳಿ. ಜಿಲ್ಲಾ ಆಡಳಿತ ಇದಕ್ಕೆ ಜಿಲ್ಲಾಧಿಕಾರಿ. ವರ್ಣ ಇದಕ್ಕೆ ಆನ್ಸರ್ ಬಣ್ಣ ಆಧಾರದ ಮೇಲೆ ಅಸಾಮಾನ್ಯತೆ. ಡಯಾರ್ಕಿ ಎಂದರೇನು? ಡಯಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿಯನ್ನು ಡಯಾರ್ಕಿ ಎಂದು ಕರೆಯುತ್ತೆ. ಚುನಾವಣೆ ಎಂದರೇನು ಅಂತ ಆಗಿದೆ ಆಲ್ರೆಡಿ. ಅದೇ ರೀತಿ ಭ್ರಷ್ಟಾಚಾರದ ಅರ್ಥ ಏನು ನೋಡಿ? ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಬ್ಬನ ಅಧಿಕಾರಿಯನ್ನು ವೈಯಕ್ತಿಕ ಲಾಭಕ್ಕಾಗಿ ಹಣದ ಉದ್ದೇಶದಿಂದ ಏನಿದೆಯಲ್ಲ ಅವರಿಗೆ ದುರುಪಯೋಗ ಪಡಿಸಿಕೊಳ್ಳುವುದನ್ನು ಭ್ರಷ್ಟಾಚಾರ ಎನ್ನುವರು ಅಂತ. ನಿಮಗೆ ಆಲ್ರೆಡಿ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಷ್ಟಿದೆ? 5 ಇದೆ, ಗೊತ್ತಿದೆಯಲ್ಲ. ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ 1950. ರಾಷ್ಟ್ರೀಯ ಮತದಾರರ ದಿನ ಜನವರಿ 25. ಸರ್ದಾರ್ ವಲ್ಲಭಾಯ್ ಪಟೇಲ್. ಭಯೋತ್ಪಾದನೆ ಮೂಲಪದ ರಂಪಿಯರ್. ಅದೇ ರೀತಿ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರು. ಗಡಿ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಕೇಂದ್ರ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ವಿಶ್ವ ಪರಿಸರ ದಿನ ಇದಕ್ಕೆ ಜೂನ್ 5. ಸಾರ್ಕ್ನ ಕೇಂದ್ರ ಕಚೇರಿ ಇಲ್ಲಿ ಆಪ್ಷನ್ ಇದೆ ನೋಡಿ. ಅದೇ ರೀತಿ ಸಿರಿಯಾದ ಜನಾಂಗೀಯ ಗುಂಪು ಇದಕ್ಕೆ ಆನ್ಸರ್ ಆಗಿರುತ್ತೆ ಅರಬ್ಸ್ ಅಂತ. ಅದೇ ರೀತಿ IPS ಇದಕ್ಕೆ ಏನಿದಿಲ್ಲ ಆನ್ಸರ್. IPS ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತ ಪೊಲೀಸ್ ಸೇವೆ. ಸಾಲು ಮರದ ತಿಮ್ಮಕ್ಕ. ರಾಮನಗರ್. ಲೋಕಾಯುಕ್ತರು ರಾಜ್ಯಪಾಲರು. ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೇಗ್. ಭಂಗಬಂಧು ಇದಕ್ಕೆ ಶೇಖ್ ಮುಜೀಬುರ್ ರೆಹಮಾನ್. ರಾಷ್ಟ್ರೀಯ ಪಕ್ಷಕ್ಕೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. BJP. ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿ. ಲಿಂಗಾಧಾರಿತ ಅಸಾಮಾನ್ಯತೆ ಎಂದರೇನು? ಮೇಲು ಕೀಳು ಮಾಡುವುದನ್ನು, ಇಲ್ಲಾಂದರೆ ಸಾಮಾಜಿಕವಾಗಿ ಲಿಂಗದ ಭೇದ ಭಾವ ಮಾಡುವುದನ್ನು ಅಂತ. ಅಸ್ಮಿತೆ ರಾಜಕೀಯದ ಜನಕ ಕಾಫ್ಮನ್ ಗೊತ್ತಿದೆ ಎಲ್ಲರಿಗೆ. ಕಾಫ್ಮನ್. ವಿಶ್ವಸಂಸ್ಥೆಯ ಈಗಿನ ಮಹಾಕಾರ್ಯದರ್ಶಿಯನ್ನು ಹೆಸರಿಸಿ. ಅಂಟೋನಿಯೋ ಗುಟೆರೆಸ್. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ನೋಡಿ ಇಂಗ್ಲೀಷ್ ವರ್ಷನ್. 1ನೇದಕ್ಕೆ ಆನ್ಸರ್ ಏನೇ ಇರುತ್ತೆ ಆಪ್ಷನ್ B. 2ನೇದಕ್ಕೆ ಆನ್ಸರ್ D. ಅದೇ ರೀತಿ 3ನೇದಕ್ಕೆ ಆನ್ಸರ್ D. 4ನೇದಕ್ಕೆ ಆನ್ಸರ್ C. 5ನೇದಕ್ಕೆ ಆನ್ಸರ್ B. ಅದೇ ರೀತಿ ಇಲ್ಲಿ ಚೇರ್ಮನ್ ಅಂತ ಇದೆಯಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಯಿತಾ ಪ್ರೆಸಿಡೆಂಟ್ ಮತ್ತು ಸರ್ ಸಿರಿಲ್ ರ್ಯಾಡ್ಕ್ಲಿಫ್. 1ನೇದು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಜೂನ್ 5 ಎಲ್ಲರಿಗೂ ಗೊತ್ತಿದೆ. ಸಾರ್ಕ್ ಹೆಡ್ ಕ್ವಾರ್ಟರ್ ಆಯಿತಾ ಕತಮುಂಡು. ಸಿರಿಯಾಸ್ ಎಥನಿಕ್ ಗ್ರೂಪ್ ಅರಬ್ಸ್ ಗೊತ್ತಿದೆ. ಅದೇ ರೀತಿ ಇಲ್ಲಿ ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. IPS ಪೊಲೀಸ್ ಇಂಡಿಯನ್ ಪೊಲೀಸ್. ಸಾಲು ಮರದ ತಿಮ್ಮಕ್ಕ ಗೊತ್ತಿದೆ ರಾಮನಗರ. ಲೋಕಾಯುಕ್ತ ಗವರ್ನರ್. ಇಂಟರ್ನ್ಯಾಷನಲ್ ಕೋರ್ಟ್ ದ ಹೇಗ್. ಬಂಗಬಂಧು ಇದಕ್ಕೆ ಶೇಖ್ ಮುಜೀಬುರ್ ರೆಹಮಾನ್ ಎಲ್ಲರಿಗೂ ಗೊತ್ತಿದೆ. ಗಿವ್ 1 ಎಕ್ಸಾಂಪಲ್ ನ್ಯಾಷನಲ್ ಪಾರ್ಟಿ ಇದಕ್ಕೆ ಆನ್ಸರ್ ಆಗಿರುತ್ತೆ BJP.
ಹೂ ಹೆಡ್ ದ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಓಕೆ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಜೆಂಡರ್ ಬೇಸ್ಡ್ ಇನ್ಇಕ್ವಾಲಿಟಿ, ಓಕೆ ಇದಕ್ಕೆ ಆನ್ಸರ್ ಏನಿದಿಲ್ಲ ಸೋಷಿಯಲ್ ಇನ್ಇಕ್ವಾಲಿಟಿ. ಓಕೆ ಕಾಫ್ಮ್ಯಾನ್ ಗೊತ್ತಿದೆ. ಅದೇ ರೀತಿ ಆಂಟೋನಿಯಾ ಗುಟ್ರೆಸ್ 20ನೇ ಪ್ರಶ್ನೆಗೆ ಆನ್ಸರ್. ಇವಾಗ ಬೇರೆ ಪ್ರಶ್ನೆ ಪತ್ರಿಕೆ ನೋಡೋಣ. ಅದೇ ರೀತಿ ನೋಡಿ ಮತ್ತೆ ರಿಪೀಟ್ ಆಗಿದೆ. ನಿಗದಿತ ಅವಧಿಗೆ ಇಡೀ ದೇಶದಲ್ಲಿ ನಡೆಯುವ ಚುನಾವಣೆ, ಸಾರ್ವತ್ರಿಕ ಚುನಾವಣೆ, ಜಿಲ್ಲಾ ಆಡಳಿತದ ಮುಖ್ಯಸ್ಥರು ಮತ್ತೆ ರಿಪೀಟ್ ಆಗಿದೆಪ್ಪ. ಜನಾಂಗೀಯ ನಾಡು ಮತ್ತೆ ರಿಪೀಟ್ ಆಗಿದೆ, ಆಫ್ರಿಕಾ ಅಂತ. ಅದೇ ರೀತಿ ಮತ್ತೆ ರಿಪೀಟ್ ಆಗಿದೆ. ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನಿವೃತ್ತಿ, ಯಾರು ಬಾಂಬೆ ಜೈನ್. ಎಸ್, ಇಲ್ಲೊಂದು ಹೊಸದಾಗಿ ಪ್ರಶ್ನೆ ಇದೆ ನೋಡಿ. ಜೈನ್ ಬೋರ್ಡಿನವರ ಅವರು ಕೃತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಓಕೆ ದಿ ರಿಪಬ್ಲಿಕಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಮಸೂರಿ, ಕೇಂದ್ರಾಡಳಿತದ ಮುಖ್ಯಸ್ಥರು ನಿಮಗೆಲ್ಲರೂ ಗೊತ್ತಿದೆ, ರಾಜ್ಯಪಾಲರು, ಡಾಕ್ಟರ್ BR ಅಂಬೇಡ್ಕರ್. ಮೂಕನಾಯಕ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದು 1945. ಸಾರ್ಕ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ. ಜ್ಯೋತಿಬಾ ಫುಲೆ ಅವರ ಪರಿಕಲ್ಪನೆ ಯಾವುದು? ಇದಕ್ಕೆ ಸತ್ಯಶೋಧಕ ಸಮಾಜ. ಮತ್ತೆ ರಿಪೀಟ್ ಆಗಿದೆ, ಇದು ಕೂಡ 18 ರಿಪೀಟ್ ಆಗಿದೆ. ಕ್ವಶನ್ ನಂಬರ್ 19, ಭಾರತದಲ್ಲಿ ಉದಾರೀಕರಣ ಯಾವಾಗ ಪ್ರಾರಂಭ ಆಯಿತು? ಓಕೆ 1991 ಕರೆಕ್ಟ್ ಆನ್ಸರ್. ಇಲ್ಲಿ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು 1885 ಆಯಿತಾ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಡಿಸೆಂಬರ್ 28, 1885. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿಯ ವಯಸ್ಸು ಮತ್ತೆ ರಿಪೀಟ್ ಆಗಿದೆ. ಆಪ್ಷನ್ ಬಿ 62 ಮತ್ತೆ ರಿಪೀಟ್ ಆಗಿದೆ. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗಿದೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ 1985. ಅದೇ ರೀತಿ ಪ್ರಾದೇಶಿಕ ಪಕ್ಷಕ್ಕೆ ಒಂದು ಉದಾಹರಣೆ ಕೊಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಂಗ್ರೆಸ್. ಆಪ್ಷನ್ ಡಿ. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನಿವೃತ್ತಿ 65. ಭಾರತದಲ್ಲಿ ಡ್ಯಾಶ್ ಪಕ್ಷ ಪದ್ಧತಿ ಇದೆ, ಏನು ಬಹುಪಕ್ಷ ಪದ್ಧತಿ ಇದೆ, ನೆನಪಿನಲ್ಲಿಟ್ಕೊಳ್ಳಿ. ಲೀಸಸ್ ಫೇರ್ ಪದದ ಅರ್ಥವೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಕ್ತ ವ್ಯಾಪಾರ. ಬಂಗಬಂಧು ಎಂದು ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಕರೆಯಲಾಗಿದೆ. ಲೋಕಾಯುಕ್ತರನ್ನು ನೇಮಿಸುವವರು ಯಾರು? ರಾಜ್ಯಪಾಲರು ಆಯಿತಾ. ಅಲ್ಲಿ ಆಪ್ಷನ್ ಇದೆ ರಾಜ್ಯಪಾಲರು. ಅದೇ ರೀತಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಹೊಂದಿಸಿ ಬರೀರಿ. ಜಿಲ್ಲಾ ಆಡಳಿತ ಮುಖ್ಯಸ್ಥರು ಮತ್ತೆ ರಿಪೀಟ್ ನೋಡ್ರಿಪ್ಪ. ಇದು ಜಿಲ್ಲಾಧಿಕಾರಿ. ಪಕ್ಷಾಂತರ ನಿಷೇಧ ಕಾಯ್ದೆ 1985. ಜ್ಯೋತಿಬಾ ಫುಲೆ ಅಕ್ಷರ ಕ್ರಾಂತಿ. IMF ಅದಕ್ಕೆ ಅಂತಾರಾಷ್ಟ್ರೀಯ ನಿಧಿ. ವೆಸ್ಟ್ ಪಾಲಿಯಾ 1648. ನೋಡಿ ಯಾವ ಕ್ವಶನ್ಸ್ಗಳು ಮತ್ತೆ ರಿಪೀಟ್ ಆಗಿದೆ ಆ ಕ್ವಶನ್ಸ್ಗಳು ಬಿಟ್ಟು ನೋಡೋಣ. ಭಾರತದಲ್ಲಿನ ಪಕ್ಷ ಪದ್ಧತಿ, ಈ ಒಂದು ಆನ್ಸರ್ ಏನಿದೆಯಲ್ಲ ಬಹುಪಕ್ಷ ಪದ್ಧತಿ. ನಾಗರಿಕ ಸೇವಾ ವರ್ಗ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಶಾಶ್ವತ ಕಾರ್ಯಾಂಗ. ಅದೇ ರೀತಿ ಕಾರ್ಮಿಕರ ದಿನ ಮೇ 1. ವೆಸ್ಟ್ ಪಾಲಿಯಾ ಒಪ್ಪಂದ 1648. ಪ್ರಾದೇಶಿಕ ಸಂಘ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ICN. ನೋಡಿ ಲಿಂಗಾಧಾರಿತ ಅಸಮಾನತೆಗೆ ಒಂದು ಉದಾಹರಣೆ ಕೊಡಿ. ಭೇದ ಭಾವ ಮಾಡುವುದನ್ನು ಲಿಂಗಾಧಾರಿತ ಅಸಮಾನತೆ ಎಂದು ಕರೆಯುತ್ತೇವೆ ಅಂತ ಅಷ್ಟೇ. ಮೂಕನಾಯಕ ಪತ್ರಿಕೆ ನಿಮಗೆಲ್ಲರೂ ಗೊತ್ತಿದೆ, ಡಾಕ್ಟರ್ BR ಅಂಬೇಡ್ಕರ್. ಅದೇ ರೀತಿ ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದರು? ನಿಮಗೆಲ್ಲರೂ ಗೊತ್ತಿದೆ, ಕಾಫ್ಮ್ಯಾನ್. ಅದೇ ರೀತಿ ಓಕೆ LN ಕಾಫ್ಮ್ಯಾನ್ ಎಲ್ಲರೂ ಗೊತ್ತಿದೆ. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಓಕೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರುವ ವಯೋಮಿತಿ, ಇದಕ್ಕೆ ಆನ್ಸರ್ ಏನಿದೆಯಲ್ಲ 6 ರಿಂದ 14 ವರ್ಷ. 1991. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಷ್ಟ್ರಪತಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಕಾಡೆಮಿ ಇರುವುದು ಎಲ್ಲಿದೆ? ಹೈದರಾಬಾದ್. ಮತ್ತೆ ರಿಪೀಟ್ ಆಗಿದೆಪ್ಪ. ಇದು ಅನಕ್ಷರತೆಗೆ ಒಂದು ಉದಾಹರಣೆ, ಇದಕ್ಕೆ ಬಡತನ. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಜವಾಹರ್ಲಾಲ್ ನೆಹರು. ಅದೇ ರೀತಿ ಜಿಲ್ಲಾ ಆಡಳಿತದ ಮುಖ್ಯಸ್ಥರು, ಇದು ಬಹಳ ಬಾರಿ ಕೇಳಿದರೆ ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತಿದೆ. ಹಾಗಾದರೆ ಯಾವ ಕ್ವಶನಲ್ಲಿ ರಿಪೀಟ್ ಆಗಿದೆಯಲ್ಲ ಅವೇ ಕ್ವಶನ್ ಬರುತ್ತೆ ನೋಡಿರಿ ವಾರ್ಷಿಕ ಪರೀಕ್ಷೆಯಲ್ಲಿ. ಏನೂ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಭಾಳಷ್ಟು ಈಸಿ ಬರುತ್ತೆ ಕ್ವಶನ್ ಪೇಪರ್ ಇದು. ಸೊ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾನೆ ಭಾಳಷ್ಟು ಈಸಿ ಬರುತ್ತೆ ನಿಮ್ಮ ಕ್ವಶನ್ ಪೇಪರ್ ಈ ಬಾರಿ ಆಯಿತಾ. ಭಾಳಷ್ಟು ಈಸಿ ಬರುತ್ತೆ. ಜಿಲ್ಲಾ ಆಡಳಿತ ಮುಖ್ಯಸ್ಥರು, ಇದು ಗೊತ್ತಿದೆ ನಿಮಗೆ. ಮೂಕನಾಯಕ ಪತ್ರಿಕೆ ಡಾಕ್ಟರ್ BR ಅಂಬೇಡ್ಕರ್. ಓಕೆ ಇದಕ್ಕೆ ಆನ್ಸರ್ ಏನಿದೆಯಲ್ಲ ನಿಮಗೆಲ್ಲರೂ ಗೊತ್ತಿದೆ, ಏನು ಸ್ವೀಡನ್. ಅದೇ ರೀತಿ IMF, ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಬಂಗಬಂಧು, ಇದು ಶೇಖ್ ಮುಜಿಬುರ್ ರೆಹಮಾನ್. ಇದು ನೋಡಿ ಇದೇ ಕೇಳ್ಬೋದಾ ನಿಮಗೆ? ಬಹಳಷ್ಟು ಈಸಿ ಇದೆ ನೋಡಿ ಇದು. ಓಕೆ 11ನೇದಕ್ಕೆ ಆಪ್ಷನ್ ಡಿ ಅಂದರೆ ಜಿಲ್ಲಾಧಿಕಾರಿ. ಮೂಕನಾಯಕ ಪತ್ರಿಕೆ ಡಾಕ್ಟರ್ BR ಅಂಬೇಡ್ಕರ್. ಓಡಂಬನ್ಸ್
ಇದಕ್ಕೆ ಆನ್ಸರ್ ಏನಿದಿಲ್ಲ ಸ್ವೀಡನ್. IMF ಇದಕ್ಕೆ ಆನ್ಸರ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಬಂಗಬಂಧು ಇದಕ್ಕೆ ಶೇಖ್ ಮುಜಿಬುರ್ ರೆಹಮಾನ್. ನೆನಪಿನಲ್ಲಿಟ್ಕೊಳ್ಳೋದು. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. IPS, IAS ಆಯಿತಾ. IAS ಇಲ್ಲಾಂದರೆ IPS ಯಾವುದಾದ್ರೂ ಒಂದು ಬರೀರಿ. ಯಾವ ದಿನವನ್ನು ಕಾರ್ಮಿಕರ ದಿನ ಎಂದು? ಮೇ 1. ಇಷ್ಟೇ ನೆನಪಿನಲ್ಲಿಟ್ಕೊಳ್ಳೋದು. ನೋಡಿ, ಜಾತಿ ಆಧಾರಿತ ಅಸಮಾನತೆ ಅಂದರೇನು? ಮತ್ತೆ ರಿಪೀಟ್ ಆಗಿದೆ. ಓಕೆ, ಸಾಮಾಜಿಕ ತಾರತಮ್ಯ ಅಂತ. ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ ಎಷ್ಟು? 5. ನೆನಪಿನಲ್ಲಿಟ್ಕೊಳ್ಳಿ. ಇವೆಲ್ಲ ನಿಮಗೆ 2 ಅಂಕದ ಪ್ರಶ್ನೆ. ಕೆಲವೊಂದು ರಿಪೀಟೆಡ್ಗಳಾಗಿರುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ಏನು ನಾನು ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ ಅದಷ್ಟು ಓದ್ಕೊಂಡು ಬಿಟ್ಟರೆ ಸಾಕು. ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ನಿಮಗೇನಿದಿಲ್ಲ ಇಂಪಾರ್ಟೆಂಟ್ ನಾನು ನಿಮಗೆ ಕ್ಲಾಸಸ್ ಮಾಡಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್.